ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ರಾಜ್ಯ ಬಿಜೆಪಿಯಲ್ಲಿ ಸದ್ಯಕ್ಕೆ ನೆಕ್ಸ್ಟ್ ಏನಾಗಬಹುದು ಅನ್ನೋ ವಿಚಾರಕ್ಕೆ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ಯಾಕಂದ್ರೆ ಯತ್ನಾಳ್ ಅವರ ಉಚ್ಚಾಟನೆ ಆದ್ಮೇಲೆ ಒಂದಷ್ಟು ತೆರೆ ಮರೆಯಲ್ಲಿ ಬೆಳವಣಿಗೆಗಳಾಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಅದೇನು ಅಂತ ಎಕ್ಸಾಕ್ಟ್ ಆಗಿ ಯಾರು ಪ್ರೆಡಿಕ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಯತ್ನಾಳ್ ಅವರು ಈಗ್ಲೂ ತಮ್ಮ ಹೇಳಿಕೆಗಳನ್ನ ಕೊಡ್ಕೊಂಡು ಹೋಗ್ತಾನೆ ಇದ್ದಾರೆ, ಸುಮ್ಮನೆ ಇರೋ ಮಾತೇ ಇಲ್ಲ. ಆದ್ರೆ ಮುಂದೆ ಏನ್ ಮಾಡ್ತಾರೆ ಅನ್ನೋ ವಿಚಾರ ಬಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ ಅಂತ ಒಂದು ಊಹೆ ಓಡಾಡಿತ್ತು. ಆದ್ರೆ ಅದಕ್ಕೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಸತ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದಿಲ್ಲ, ಕಾಂಗ್ರೆಸ್ ಮುಸ್ಲಿಂ ಪಾರ್ಟಿ, ಈ ಜನ್ಮಕ್ಕೂ ಅಲ್ಲ ಮುಂದಿನ ಜನ್ಮಕ್ಕೂ ಅದು ಸಾಧ್ಯ ಇಲ್ಲ ಅನ್ನೋ ತರ ಮಾತನಾಡಿದ್ರು. ಆದ್ರೆ ಮುಂದೆ ಏನ್ ಮಾಡ್ತಾರೆ ಅನ್ನೋದು ಒಂದ್ ಕಡೆ ಕುತೂಹಲ. ಹಾಗೆ ಹೊಸ ಪಕ್ಷ ಕಟ್ತಾರ ಅನ್ನೋದಕ್ಕೂ ಕೂಡ ಸರಿಯಾಗಿ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಜನಾಭಿಪ್ರಾಯ ಸಂಗ್ರಹ ಮಾಡ್ತೀನಿ, ನಂತರ ಡಿಸೈಡ್ ಮಾಡ್ತೀನಿ, ವಿಜಯದಶಮಿಗೆ ನನ್ನ ನಿರ್ಧಾರ ಏನು ಅಂತ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೇನೆ ಬಿಜೆಪಿಯಲ್ಲೇ ಇರ್ತೀನಿ, ವಾಪಸ್ ಬಿಜೆಪಿಗೆ ಬರ್ತೀನಿ ಅಂತಾನು ಹೇಳ್ತಿದ್ದಾರೆ. ಒಂದ್ ರೀತಿ ನಿಗೂಢ ಆಗಿದೆ ಅವರ ನಡೆ, ಏನ್ ಮಾಡಬಹುದು ಅಂತ. ಆದ್ರೆ ಇನ್ ಕೇಸ್ ಹೊಸ ಪಕ್ಷ ಕಟ್ಟೋದೇ ಆದ್ರೆ ಈ ತರ ಹೊಸ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಯಾರ್ಯಾರು ಸಕ್ಸಸ್ ಆಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ಅದ್ರ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಅದರಲ್ಲೂ ಪ್ರಬಲ ನಾಯಕ ಅಂತ ಕರೆಸ್ಕೊಳ್ಳೋ ಯಡಿಯೂರಪ್ಪ ಅವರ ವಿರುದ್ಧವಾಗಿ ನಿಂತು ನಿಜಕ್ಕೂ ಯತ್ನಾಳ್ ಅವರು ಸಕ್ಸಸ್ ಆಗ್ತಾರಾ? ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ್ಲೂ ಕೂಡ ತಮ್ಮ ವಾಗ್ದಾಳಿಯನ್ನ ಮಾಡ್ಕೊಂಡೇ ಬರ್ತಾ ಇದ್ರು, ಅವ್ರ ಮೇಲೆ ಸಾಕಷ್ಟು ಆರೋಪ ಮಾಡ್ತಾ ಇದ್ರು. ಆದ್ರೂ ಕೂಡ ಏನು ಮಾಡೋದಕ್ಕಾಗ್ಲಿಲ್ಲ. ಪಕ್ಷದಿಂದ ಉಚ್ಚಾಟನೆ ಆದ ಮೇಲೆ ಅದು ಸಾಧ್ಯ ಆಗತ್ತಾ? ಅದರಲ್ಲೂ ವಿಜಯಪುರದ ಮಟ್ಟಿಗೆ ಸಾಕಷ್ಟು ಫಾಲೋವರ್ಸ್ ಇರ್ಬೋದು, ಹಿಂದೂ ಕಟ್ಟರ್ವಾದಿ ಅಂತ ಏನೇ ಕರೆಸ್ಕೊಂಡ್ರು, ಎಲೆಕ್ಷನ್ ಅಂತ ಬಂದಾಗ ನಿಜಕ್ಕೂ ಯತ್ನಾಳ್ ಅವರು ಯಡಿಯೂರಪ್ಪನವರ ಮುಂದೆ ಗೆಲ್ಲೋದಕ್ಕಾಗತ್ತಾ? ಇದು ಒಂದು ಪ್ರಶ್ನೆ. ಹಾಗೆ ಯತ್ನಾಳ್ ಅವರ ಮುಂದಿರುವ ಆಯ್ಕೆಗಳೇನು? ರಾಜ್ಯದಲ್ಲಿ ಈ ರೀತಿ ಹೊಸ ಪಕ್ಷ ಕಟ್ಟಿ ಸಕ್ಸಸ್ ಕಾಣದೇ ಇರೋರ ಹಿಸ್ಟ್ರಿ ಯಾವ ರೀತಿಯಾಗಿದೆ? ಈಗಲೂ ಕೂಡ ಹೊಸ ಪಕ್ಷ ಅಂತಿದ್ರು ಕೂಡ ಮೇಲ್ ಬರೋದಕ್ಕಾಗ್ತಾ ಇಲ್ಲ. ಆದರೆ ಯತ್ನಾಳ್ ವಿಷಯದಲ್ಲಿ ಏನಾಗಬಹುದು? ಒಂದ್ ರೀತಿ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಪರವಾಗಿ ಕೆಲವರು ಇದ್ದಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಎಲೆಕ್ಷನ್ ಅಂತ ಬಂದಾಗ ನಿಜಕ್ಕೂ ಯತ್ನಾಳ್ ಪರ ನಿಲ್ತಾರ? ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಈಗ ಯಾರು ಬೆಂಬಲಿಗರಿದ್ದಾರೆ? ಒಂದಷ್ಟು ಮಂದಿ ಬಿಜೆಪಿಯ ಅನೇಕ ನಾಯಕರೇ ಗುರ್ತಿಸ್ಕೊಂಡಿದ್ದಾರೆ. ಅವರೆಲ್ಲರೂ ಹೊಸ ಪಕ್ಷವನ್ನ ಕಟ್ಟಿದ್ಮೇಲೆ ಯತ್ನಾಳ್ ಜೊತೆ ಹೋಗ್ತಾರಾ ಇಲ್ವಾ? ಕೈ ಹಿಡಿತಾರಾ, ಕೈ ಕೊಡ್ತಾರಾ? ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನೋ ಮಾತಿದೆ. ರಾಜಕೀಯದಲ್ಲಿ ಮಾತೇ ಬಂಡವಾಳ. ಈ ಬಂಡವಾಳವನ್ನ ಬಳಸಿಕೊಂಡು ಅನೇಕರು ರಾಜಕೀಯದಲ್ಲಿ ಗೆದ್ದಿದ್ದಾರೆ. ಹಾಗೆ ಅದೇ ಮಾತಿನ ಹೊಡೆತಕ್ಕೆ ಸಿಕ್ಕಾಕೊಂಡು ಮತ್ತೆ ಮೇಲೇಳೋದಕ್ಕೂ ಆಗದ ಸ್ಥಿತಿಗೆ ತಲುಪಿದ್ದಾರೆ. ನಾವು ಎಲ್ ಮಾತಾಡಬೇಕು, ಎಲ್ ಮಾತಾಡಬಾರದು ಅನ್ನೋ ಅರಿವು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಆದ್ರೆ ಕೆಲವರು ಈ ಸೂಕ್ಷ್ಮ ಅರಿಯದೆ ಮಾತಿನ ಭರದಲ್ಲಿ ಸಮಸ್ಯೆಗೆ ಸಿಕ್ಕಾಕೊಳ್ತಾರೆ. ಹೀಗೆ ಮಾತಿನಿಂದಾನೇ ತಮ್ಮ ರಾಜಕೀಯ ಭವಿಷ್ಯಕ್ಕೆ ಒಂದಷ್ಟು ಸಂಕಷ್ಟವನ್ನ ತಂದುಕೊಂಡವರಲ್ಲಿ ಯತ್ನಾಳ್ ಕೂಡ ಒಬ್ರು. ಯತ್ನಾಳ್ ಅಂದ್ರೆ ಕಟ್ಟರ್ ಹಿಂದುತ್ವವಾದಿ, ಪಂಚಮಸಾಲಿ ಸಮುದಾಯದ ಮುಂಚೂಣಿ ನಾಯಕ ಅಂತ ಕರೆಸ್ಕೊಳ್ತಾರೆ. ಈಗ ಬಿಜೆಪಿ ಪಕ್ಷವೇ ಅವರನ್ನ ಉಚ್ಚಾಟನೆ ಮಾಡ್ಬಿಟ್ಟಿದೆ. ಬಹಳಷ್ಟು ದಿನ ಸಹಿಸಿಕೊಂಡಿದ್ದು ಆಯ್ತು, ಇನ್ಮೇಲೆ ಸಾಧ್ಯ ಇಲ್ಲ, ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಲಕ್ಷಣ ಇದೆ ಅನ್ನೋ ಕಾರಣವನ್ನ ಮುಂದಿಟ್ಕೊಂಡು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಾಗಿದೆ. ಹಾಗೆ ನೋಡಿದ್ರೆ ಯತ್ನಾಳ್ ಅವರು ಯಾವತ್ತೂ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಅಥವಾ ಪಕ್ಷದ ವಿರುದ್ಧ ಮಾತಾಡಿಲ್ಲ. ಆದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ್ಲಿಂದಾನು ಅವರ ವಿರುದ್ಧವೂ ವಾಗ್ದಾಳಿಯನ್ನ ನಡೆಸ್ಕೊಂಡು ಬಂದ್ರು. ನಂತರ ಅವರ ಮಗ ರಾಜ್ಯಾಧ್ಯಕ್ಷನಾದ್ಮೇಲೆ ಅವರ ವಿರುದ್ಧವೂ ಕೂಡ ಸಾಕಷ್ಟು ರೀತಿಯಲ್ಲಿ ಆರೋಪ ಮಾಡ್ತಾ ಬಹಿರಂಗವಾಗಿ ಕೊಟ್ಟಂತಹ ಹೇಳಿಕೆಗಳು ಇವತ್ತು ಉಚ್ಚಾಟನೆಗೆ ಕಾರಣ ಆಗಿದೆ. ಆದ್ರೆ ಕಳೆದೊಂದು ತಿಂಗಳ ಹಿಂದೆ ಯತ್ನಾಳ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಕೆಲವು ನಾಯಕರು ಸಭೆ ಸೇರಿ ಯತ್ನಾಳ್ ಅವರು ಬಹಿರಂಗ ಹೇಳಿಕೆ ಕೊಡಬಾರದು ಅನ್ನೋ ರೀತಿಯಲ್ಲಿ ತಿಳಿ ಹೇಳಿದ್ರು. ಇದನ್ನ ಕೇಳಿಸ್ಕೊಂಡು ಸುಮ್ಮನೆ ಇದ್ರು. ಆದ್ರೆ ಮತ್ತೆ ಅದೇ ಚಾಳಿಯನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ರು. ಯತ್ನಾಳ್ ಬಣ ವಕ್ಫ್, ಉದಯಗಿರಿ, ವಾಲ್ಮೀಕಿ ನಿಗಮದ ಅನುದಾನ ದುರ್ಬಳಕೆ ವಿಷಯದಲ್ಲಿ ರಾಜಕೀಯವಾಗಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡಿತ್ತು. ಈ ನಡೆಯನ್ನ ಹೈಕಮಾಂಡ್ ಕೂಡ ಶ್ಲಾಘಿಸಿತ್ತು. ಆದ್ರೆ ಆ ಒಂದು ಕಾರಣಕ್ಕೆ ಪ್ರತಿನಿತ್ಯ ರಾಜ್ಯಾಧ್ಯಕ್ಷರನ್ನ ಟೀಕಿಸ್ತಾ ಹೋದ್ರೆ ಯಾವ ವರಿಷ್ಠರು ತಾನೇ ಸುಮ್ಮನಿರ್ತಾರೆ ಹೇಳಿ? ಒಂದ್ ಹಂತದಲ್ಲಿ ಈ ವಿಚಾರ ವರಿಷ್ಠರಿಗೂ ಕೂಡ ಇರಿಟೇಟ್ ಆಗುವುದಕ್ಕೆ ಶುರುವಾಯಿತು. ಇದರೊಂದಿಗೆ ವಿಜಯೇಂದ್ರ ಯಡಿಯೂರಪ್ಪ ಅವರನ್ನ ಟೀಕಿಸೋ ಭರದಲ್ಲಿ ಬಿಜೆಪಿ ಅವಧಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಮೂಲಕ ಪಕ್ಷದ ವರ್ಚಸ್ಸಿಗೆ ಡ್ಯಾಮೇಜ್ ಮಾಡಿರೋದು ವರಿಷ್ಠರಿಗೆ ತಡೆದುಕೊಳ್ಳೋದಕ್ಕಾಗಲಿಲ್ಲ. ಯತ್ನಾಳ್ ಉಚ್ಚಾಟನೆಯ ಪ್ರಹಸನ ಮುಗಿತಾ ಇದ್ದ ಹಾಗೆ ರಾಜಕೀಯದಲ್ಲಿ ಹೊಸ ಚರ್ಚೆಗಳೇನೂ ಶುರುವಾಗ್ತಾ ಇದೆ. ಪಕ್ಷದಿಂದ ಹೊರಗಡೆ ಬಂದಿರೋ ಕುರುಬ ಸಮುದಾಯದ
ಈಶ್ವರಪ್ಪ ಹಾಗೂ ಈಗ ಉಚ್ಚಾಟನೆಯಾಗಿರೋ ಪಂಚಮಸಾಲಿ ಸಮುದಾಯದ ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ಬರನ್ನೂ ಸೇರಿಸಿಕೊಂಡು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಆರಂಭ ಆದರೆ ತಪ್ಪೇನಿದೆ ಅನ್ನೋದು ಹೊಸ ವಿಷಯ. ರಾಜ್ಯದಲ್ಲಿರೋ ಕುರುಬ ಸಮುದಾಯದ ಮತಗಳು ಬಹುಪಾಲು ಕ್ಷೇತ್ರದಲ್ಲಿ ಕನಿಷ್ಠ 15ರಿಂದ 20 ಸಾವಿರ ಮತಗಳಂತೆ ಚದುರಿ ಹೋಗಿರೋದ್ರಿಂದ ಅವು 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪಂಚಮಸಾಲಿ ಮತಗಳು ನಿರ್ಣಾಯಕವಾಗಿರುವುದರಿಂದ ಈ ಇಬ್ಬರೂ ಒಂದಾದ್ರೆ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಕೊಡಬಹುದು ಅನ್ನೋದು ಕೆಲವರ ಲೆಕ್ಕಾಚಾರ. ಆದರೆ ಈ ಹಿಂದೆ ಯಡಿಯೂರಪ್ಪ ಅವರಂತಹ ನಾಯಕರೇ ಪಕ್ಷ ಬಿಟ್ಟು ಹೋದಾಗ ಅವರ ಜೊತೆ 10 ನಾಯಕರು ಹೋಗಲಿಲ್ಲ. ಹೀಗಿರುವಾಗ ಯತ್ನಾಳ್ ಬಿಜೆಪಿಯಿಂದ ದೂರವಾದ ಮಾತ್ರಕ್ಕೆ ಇಡೀ ಸಮುದಾಯ ದೂರವಾಗುತ್ತಾ ಅನ್ನೋ ಕರ್ತವ್ಯ ಚಾಲ್ತಿಯಲ್ಲಿದೆ. ಯಡಿಯೂರಪ್ಪ ಅವರ ಹಿಡಿತದಲ್ಲಿರೋ ರಾಜ್ಯ ಬಿಜೆಪಿಯಲ್ಲಿ ಸೂಕ್ತ ಸ್ಥಾನಮಾನ ಪಡೆಯಲಾಗದೆ ಉಚ್ಚಾಟನೆಯಾಗಿರೋ ಯತ್ನಾಳ್ ಈಶ್ವರಪ್ಪ ಅವರಿಗೆ ಗೆಲ್ಲೋ ಶಕ್ತಿ ಇಲ್ಲದೆ ಇದ್ರೂ ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸುವಷ್ಟಂತೂ ತಾಕತ್ ಇದೆ ಅಂತ ಹೇಳ್ಬೋದು. ಈ ಮೂಲಕ ಇಬ್ಬರ ಜಗಳದಲ್ಲಿ ಲಾಭ ಪಡೆಯೋ 3ನೇ ವ್ಯಕ್ತಿ ಯಾರು ಅನ್ನೋದೇ ಈಗಿರೋ ಪ್ರಶ್ನೆ. ಈ ಎಲ್ಲಾ ರಾಜಕೀಯ ಲೆಕ್ಕಾಚಾರಗಳ ನಡುವೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿದಾಡ್ತಾ ಇದೆ. ಹಿಂದುತ್ವದ ಮತಗಳೆಲ್ಲ ಒಡೆದು ಹೋಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಕೆಲವರು ಬಿಂಬಿಸ್ತಾ ಇದ್ದಾರೆ. ಆದರೆ ಇದು ಸಾಧ್ಯನಾ ಅನ್ನೋದನ್ನ ಸೂಕ್ಷ್ಮವಾಗಿ ನೋಡಿದ್ರೆ ನೋ ಚಾನ್ಸ್ ಅಂತ ಹೇಳ್ಬೋದು. ಯತ್ನಾಳ್ ಮಾತ್ರ ಅಲ್ಲ, ಯಾರೇ ಆದರೂ ಸಂಬಂಧಿಸಿದ ಪಕ್ಷದಲ್ಲಿರೋ ತನಕ ಒಂದು ಬ್ರ್ಯಾಂಡ್ ಇಟ್ಕೊಂಡಿರ್ತಾರೆ. ಆದರೆ ಆ ಹಂತದಲ್ಲಿ ಒಂದು ಬ್ರ್ಯಾಂಡ್ನಿಂದ ಹೊರಗಡೆ ಬಂದ್ಮೇಲೆ ಅದೇ ಮೌಲ್ಯ ಇರೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಕರ್ನಾಟಕದಲ್ಲಿ ಬಿಜೆಪಿ ಬಾವುಟ ಕಟ್ಟೋದಕ್ಕೆ ಜನರಿಲ್ಲದ ಟೈಮ್ನಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ, ಇಂದಿಗೂ ರಾಜ್ಯ ಬಿಜೆಪಿ ಮೇಲೆ ಹಿಡಿತ ಇಟ್ಕೊಂಡಿರೋ BS ಯಡಿಯೂರಪ್ಪನವರು ಬಿಜೆಪಿ ಜೊತೆ ಮುನಿಸ್ಕೊಂಡು ಪ್ರತ್ಯೇಕ ಪಕ್ಷ ಕಟ್ಟೋದಾಗಿ ಹೋದ್ರು. ಬಿಜೆಪಿಗೆ ಸಮನಾಗಿ ಕೆಜೆಪಿ ಅನ್ನೋ ಪಕ್ಷವನ್ನ ಕಟ್ಟಿದ್ರು. ಆದರೆ ಬಿಜೆಪಿಯಿಂದ ಕೆಜೆಪಿಗೆ ಹೋದ ಪ್ರಮುಖ ನಾಯಕರ ಸಂಖ್ಯೆ 10 ದಾಟಲಿಲ್ಲ. ಯಡಿಯೂರಪ್ಪನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ಮುರುಗೇಶ್ ನಿರಾಣಿ, ಪ್ರಭಾಕರ್ ಕೋರೆ, ವಿ ಸೋಮಣ್ಣ, ಉಮೇಶ್ ಕತ್ತಿ ಸೇರಿದ ಹಾಗೆ ಆಪ್ತ ವಲಯದಲ್ಲಿದ್ದ ಬಹುತೇಕರು ಬಿಜೆಪಿಯಿಂದ ಕಾಲನ್ನ ಹೊರಗಿಡಲಿಲ್ಲ. ಇನ್ಕೆಲವರು ನೈತಿಕ ಬೆಂಬಲ ನೀಡೋದಾಗಿ ಘೋಷಿಸಿ ಬಿಜೆಪಿ ಹಾಗೂ ಯಡಿಯೂರಪ್ಪ ಇಬ್ಬರೊಂದಿಗೂ ಸಮಾನ ಅಂತರ ಹಾಗೆ ಆಪ್ತತೆಯನ್ನ ಇಟ್ಕೊಂಡಿದ್ರು. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಕೆಜೆಪಿ ಸ್ಪರ್ಧಿಸಿದ್ರು, ಗೆದ್ದಿದ್ದು ಮಾತ್ರ 7 ಕ್ಷೇತ್ರದಲ್ಲಿ. ಬಿಜೆಪಿಯನ್ನ ಕೆಡವಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಬರೋದಕ್ಕೆ ಕೆಜೆಪಿ ಸಹಾಯ ಮಾಡಿದ್ದೇ ಹೊರತು ಯಡಿಯೂರಪ್ಪನವರು ಅಂದ್ಕೊಂಡಷ್ಟು ಯಶಸ್ಸನ್ನ ಕಾಣಲಿಲ್ಲ. ಇನ್ನು ಲಾಸ್ಟ್ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲೂ ಕೂಡ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ KS ಈಶ್ವರಪ್ಪ ಅವರಿಗೆ ಠೇವಣಿ ಕಳೆದುಕೊಳ್ಳೋ ಸ್ಥಿತಿ ಕ್ರಿಯೇಟ್ ಆಯಿತು. ಬಿಜೆಪಿಯಲ್ಲಿದ್ದಾಗ ಮಾಸ್ ಲೀಡರ್ ಅನಿಸ್ಕೊಂಡವರು ಪ್ರತ್ಯೇಕ ಪಕ್ಷ ಅಥವಾ ಬಂಡಾಯ ಅಂತ ಹೋದಾಗ ಈ ರೀತಿ ಆಗೋದನ್ನ ನೋಡಿದೀವಿ. ಈ ರೀತಿ ಪಕ್ಷವನ್ನ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಯಡಿಯೂರಪ್ಪ ಈಶ್ವರಪ್ಪನವರು ಪಕ್ಷದಿಂದ ಹೊರಗಡೆ ಹೋದಾಗಲೇ ಅವರೊಂದಿಗೆ ಬಹುತೇಕರು ಹೋಗಲಿಲ್ಲ. ಇನ್ನು ಯತ್ನಾಳ್ ಅವರು ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಅವರ ಕೈಯನ್ನ ಎಷ್ಟು ಮಂದಿ ಹಿಡಿತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ವಾಜಪೇಯಿಯವರ ಕಾಲದಲ್ಲೇ ಕೇಂದ್ರದ ರೈಲ್ವೆ ರಾಜ್ಯ ಸಚಿವರಾಗಿ ಸಂಸದರಾಗಿ ಕಾರ್ಯನಿರ್ವಹಿಸಿದ ಯತ್ನಾಳ್ಗೆ ಜಾತಿ ಬಲ, ಸಂಘ ಪರಿವಾರದ ಬಲವಷ್ಟೇ ಅಲ್ಲದೆ ಕೇಂದ್ರದ ಅನೇಕ ಬಿಜೆಪಿ ನಾಯಕರ ಬಲ ಕೂಡ ಇತ್ತು. ಆದರೆ ಈ ಎಲ್ಲವನ್ನ ಏನೇ ರೀತಿ ಬಳಸಿಕೊಳ್ಳದೆ ರಾಜಕೀಯ ವಿರೋಧಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಳಸಿಕೊಂಡಿದ್ರಿಂದ ಉಚ್ಚಾಟನೆ ಶಿಕ್ಷೆಯನ್ನ 3 ಸಲ ಅನುಭವಿಸಬೇಕಾಗಿದೆ. ಆದರೆ ಸದ್ಯಕ್ಕಂತೂ ಯತ್ನಾಳ್ ವಿಜಯದಶಮಿ ವೇಳೆಗೆ ಹೊಸ ಪಕ್ಷ ಕಟ್ಟೋದ್ರ ಬಗ್ಗೆ ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ. ರಾಜಕಾರಣದಲ್ಲಿ ಈ ವಿಚಾರದಲ್ಲೇ ಒಂದು ರೀತಿ ಚರ್ಚೆಗಳಾಗ್ತಾ ಇದ್ದು, ಯತ್ನಾಳ್ ಒಂದ್ ವೇಳೆ ಏನಾದರೂ ಹೊಸ ಪಕ್ಷ ಸ್ಥಾಪಿಸಿದ್ರೆ ಅದರ ರಾಜ್ಯಾಧ್ಯಕ್ಷರಾಗಿ KS ಈಶ್ವರಪ್ಪ ಬರ್ತಾರೆ ಅನ್ನೋ ಅಂಶ ಈಗ ಸುದ್ದಿಯಲ್ಲಿದೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ KS ಈಶ್ವರಪ್ಪ ಆ ಪಕ್ಷಕ್ಕೆ ರಾಜ್ಯಾಧ್ಯಕ್ಷರಾಗೋದಕ್ಕೆ ಸಿದ್ಧರಿದ್ದಾರೆ ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದೆ. ಕೇವಲ ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಮಾತ್ರ ಅಲ್ಲ, ಅನೇಕ ನಾಯಕರು ಯತ್ನಾಳ್ ಅವರ ಪಕ್ಷಕ್ಕೆ ಬರ್ತಾರೆ ಅನ್ನೋ ಮಾತು ಕೂಡ ಓಡಾಡ್ತಾ ಇದೆ. KS ಈಶ್ವರಪ್ಪ ಹಿಂದುಳಿದ ವರ್ಗಗಳನ್ನ ಪ್ರತಿನಿಧಿಸಿದ್ರೆ ಯತ್ನಾಳ್ ವೀರಶೈವ ಲಿಂಗಾಯತ ಸಮುದಾಯದ ಪಂಚಮಸಾಲಿ ಸಮಾಜವನ್ನ ಪ್ರತಿನಿಧಿಸುತ್ತಾರೆ. ಕೇಂದ್ರದ ಮಾಜಿ ಸಚಿವ, ಫೈರ್ ಬ್ರ್ಯಾಂಡ್ ಅಂತಾನೆ ಖ್ಯಾತಿ ಪಡೆದಿದ್ದ ಅನಂತ್ ಕುಮಾರ್ ಹೆಗಡೆ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಟಿಕೆಟ್ ವಂಚಿತರಾಗಿದ್ದು ಅವರೂ ಕೂಡ ಈ ಬಣದ ಕಡೆ ಬರ್ತಾರೆ ಎನ್ನಲಾಗ್ತಿದೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದ ಆರೋಪವನ್ನ ಮಾಡ್ತಾ ಇರೋ ಮಾಜಿ ಸಂಸದ GM ಸಿದ್ದೇಶ್ವರ್ ಇದೆಲ್ಲದಕ್ಕೂ ಸಾರಥ್ಯ ವಹಿಸ್ತಾರೆ ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದೆ. ಇದರ ಜೊತೆಗೆ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಶ್ರೀಮಂತ ಪಾಟೀಲ್ ಕೂಡ ಕೈ ಜೋಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅರವಿಂದ್ ಲಿಂಬಾವಳಿ ಕೂಡ ಬರೋ ಚಾನ್ಸಸ್ ಇದೆ. ಇನ್ನು ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಕೂಡ ತಂಡಕ್ಕೆ ಮುಂದಿನ ದಿನಗಳಲ್ಲಿ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಸೊ ಬಿಜೆಪಿಗೆ ಸಡ್ಡು ಹೊಡೆಯೋದಕ್ಕೆ ಒಂದು ತಂಡವೇ ರಚನೆಯಾಗ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಬದಲಾದ ರಾಜಕೀಯದ ಪರಿಸ್ಥಿತಿಯಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಈಗ ಯತ್ನಾಳ್ ಪರ ಇರೋರು ಹೈಕಮಾಂಡ್ ತೆಗೆದುಕೊಂಡಿರೋ ಉಚ್ಚಾಟನೆಯ ಶಿಕ್ಷೆಯಿಂದ, ನಿರ್ಧಾರದಿಂದ ಅವರ ಮನಸ್ಥಿತಿ ಚೇಂಜ್ ಆಗಬಹುದು, ತಟಸ್ಥರಾಗಿ ಉಳಿಬಹುದು.
ಅಥವಾ ಯತ್ನಾಳ್ ಜೊತೆ ನಿಲ್ಲದೆ ಬಿಜೆಪಿ ಪರವಾಗೇ ನಿಲ್ಬಹುದು. ಸೊ ಮುಂದಿನ ದಿನಗಳಲ್ಲಿ ಬದಲಾದ ರಾಜಕೀಯ ಸನ್ನಿವೇಶ ಯಾರನ್ನ ಎಲ್ಲೆಲ್ಲಿ ತಂದು ನಿಲ್ಲಿಸುತ್ತೋ ಕಾದು ನೋಡಬೇಕು.